Hello. Hello. Say How hi. you take a future? You say hello. Say hello to everyone. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇದು ಜನವರಿ ತಿಂಗಳ ಮೊದಲನೇ ದಿನದ ವಿಡಿಯೋ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಆರೋಗ್ಯವಾಗಿರಿ, ಚೆನ್ನಾಗಿರಿ. ನಾವಿವತ್ತು ಒಂದು ಮಾಲಲ್ಲಿ ಡೈನೋಸರ್ಸ್ಗಳು ಬಂದಿದೆ ಅಂತ ಹೇಳಿದರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅನ್ನಿಸ್ತು. ಸೊ ಫಾರ್ ಅ ಚೇಂಜ್ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅದೊಂಥರ ಖುಷಿನೇ ಬೇರೆ. ಆದರೆ ಎರಡು ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಬಟ್ ವಿ ಮೇಡ್ ಇಟ್. ಸೊ ನಾವು ಮನೆಯಿಂದ BMTC ಬಸ್ಸಲ್ಲಿ ಹೊರಟು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋಯಿಂದ ನಾವು ಎಲ್ಲಿದ್ದೀವಿ ಗೊತ್ತಾ? ನೆಕ್ಸಾ ಶಾಂತಿನಿಕೇತನ್ ಮಾಲ್ಗೆ ಬಂದಿದ್ದೀವಿ. ಸೊ ನೆಕ್ಸಾ ಶಾಂತಿನಿಕೇತನ್ ಮಾಲಲ್ಲಿ ಏನಪ್ಪ ಅಂದರೆ ಅಲ್ಲಿ ಡೈನೋವರ್ಸ್ ಅಂತ ಡೈನೋಸಾರ್ಸ್ದು ಒಂದು ವರ್ಲ್ಡ್ ಮಾಡಿದ್ದಾರೆ. ಸೊ ಮಕ್ಕಳಿಗೆ ತುಂಬಾ ಎಂಜಾಯ್ ಮಾಡಿಕೊಂಡು ನೋಡೋ ಒಂದು ಅಪಾರ್ಚುನಿಟಿ ಅಲ್ಲಿ ಅವರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಮಾಲ್ ಎಂಟರ್ ಆಗ್ತಾ ಇದ್ದಂಗೆ ದೊಡ್ಡದೊಂದು ಡೈನೋಸರ್ ಇದೆ ಗ್ರೀನ್ ಕಲರಲ್ಲಿ. ತುಂಬಾ ಹ್ಯೂಜ್ ಇದೆ. ತುಂಬಾ ಡೈನೋಸರ್ಸ್ಗಳನ್ನು ಇಲ್ಲಿಟ್ಟಿದ್ದಾರೆ. ನೀವು ಮುಂದೆ ಹೋಗ್ತಾ ವಿಡಿಯೋದಲ್ಲಿ ನೋಡ್ಬೋದು. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ಎಂಟ್ರಿ ಆಫ್ ದ ಮಾಲಲ್ಲೇ ಡೈನೋವರ್ಸ್ ಅಂತ ಮಾಡಿದ್ದಾರೆ. ಡೈನೋವರ್ಸ್ ಇದಕ್ಕೆ ಎಂಟ್ರಿ ಟಿಕೆಟ್ ಇದೆ. ಎಂಟ್ರಿ ಚಾರ್ಜಸ್ 200 ರೂಪೀಸ್ ಪರ್ ಹೆಡ್. ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಮಕ್ಕಳಿಗೆ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಚಾರ್ಜಸ್ ಇದೆ. ಸೊ ಹೈಲೈಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಡೈನೋಸರಸ್ನ ಒಂದು ಫುಲ್ಲು ಜೇಲ್ ಥರ ಮಾಡಿ ಇಟ್ಟಿದ್ದಾರೆ. ಒಂದು ಗೇಟ್ ಒಳಗೆ ಇಟ್ಟಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಒಳಗೆ ಹೋಗ್ಬಿಟ್ಟು ಅದ್ರದ್ದೊಂದು ಶೋ ತೋರಿಸ್ತಾರೆ. ಆ ವ್ಯಕ್ತಿ ಅಲ್ಲಿ ಹೋಗ್ಬಿಟ್ಟು ಡೈನೋಸರ್ ಹೇಗೆ ಗರ್ಜಿಸುತ್ತಲ್ಲ ಹಾಗೆಲ್ಲ ಅದನ್ನು ಫೀಲ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ತುಂಬಾ ವೆರೈಟಿ ಆಫ್ ಡೈನೋಸರ್ಸ್ನ ಇಟ್ಟಿದ್ದಾರೆ. ಅಂದರೆ ನಾವು ಜುರಾಸಿಕ್ ಪಾರ್ಕ್ ಮೂವಿಲಿ ನೋಡಿರ್ಬೋದಲ್ವಾ, ಫ್ಲೈಯಿಂಗ್ ಡೈನೋಸರಸ್, ಆಮೇಲೆ ವೆಜಿಟೇರಿಯನ್ ಡೈನೋಸರಸ್, ಅದು ಉದ್ದ ಇರೋ ಡೈನೋಸರ್, ಉದ್ದ ನೆಕ್ಕಿರೋ ಡೈನೋಸರ್ ಬರೀ ಸಸ್ಯವನ್ನು ಮಾತ್ರ ತಿಂತಾಯಿತ್ತು. ಅದು ನಾನ್ ವೆಜ್ನ ತಿಂತಿರಲಿಲ್ಲ, ಅಂದರೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ತಿಂತಿರಲಿಲ್ಲ. ಫ್ಲೈಯಿಂಗ್ ಡೈನೋಸರಸ್, ಆಮೇಲೆ ಸ್ಕೇರಿಯಸ್ಟ್ ಡೈನೋಸರಸ್ ನೀವಿಲ್ಲಿ ನೋಡ್ಬೋದು. ಸೊ ಆ ಗರ್ಜನೆ ಅಲ್ಲಿ ಸೌಂಡ್ ಎಫೆಕ್ಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಡೈನೋಸರ್ಗೂ ಸೌಂಡ್ ಎಫೆಕ್ಟ್ ಕೊಟ್ಟಿದ್ದಾರೆ. ಸ್ವಲ್ಪ ಬಾಡಿ ಹಾಗಾಗಿ ವರ್ಲ್ಡ್ಗೆ ಬಂದಂತೆ Brachiosaurus. Come. ಮೆಟ್ರೋ ಕನೆಕ್ಟಿವಿಟಿ ಇದೆ. ನೀವು ಮೆಟ್ರೋದಲ್ಲಿ ಹೋಗಬೇಕು ಅಂದರೆ ನೀವು ಸತ್ಯಸಾಯಿ ಹಾಸ್ಪಿಟಲ್ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಳ್ಳಿ. ವೈಟ್ ಫೀಲ್ಡ್ ಹತ್ತಿರ ಇರೋ ಸತ್ಯಸಾಯಿ ಹಾಸ್ಪಿಟಲ್ ಚಾರ್ಜನ್ನ ತೊಗೊತಾರೆ. 50ರಿಂದ 100 ರೂಪಾಯಿ ಒಳಗೆ ಆಟೋ ಚಾರ್ಜ್ನ ತೊಗೊತಾರೆ. ನೀವಿಲ್ಲಿ ನೋಡ್ಬೋದು, ಫಸ್ಟು ಸ್ಟಾರ್ಟಿಂಗ್ ನನ್ನ ಮಗಳು ಹೆದರ್ಕೊಂಡ್ಬಿಟ್ಲು. ಆಮೇಲೆ ಅವಳಿಗೆ ಅನ್ನಿಸ್ತು, ನಾವೆಲ್ಲ ಹೇಳಿದ್ವಿ ಇದೆಲ್ಲ ರಬ್ಬರ್ ಮತ್ತು ಪ್ಲಾಸ್ಟಿಕ್, ಡಿಫ್ರೆಂಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಐಟಮಿಂದೆಲ್ಲ ಮಾಡಿರೋದು, ನಾಟ್ ಬಿ ಸ್ಕೇರ್ಡ್ ಅಂತ. ನೀವಿಲ್ಲಿ ನೋಡ್ಬೋದು, ಇದು ಹ್ಯೂಜ್ ಡೈನೋಸರಸ್. ಇದ್ರ ಬಾಯೊಳಗೆ ಮಕ್ಕಳನ್ನ ಕೂರಿಸ್ಬೋದಂತೆ, ಆದರೆ ಅದಕ್ಕೆ ಡಿಫ್ರೆಂಟ್ ಚಾರ್ಜ್ ಇದೆ. ಆಮೇಲೆ ಇಲ್ಲಿ ಜೈಲೊಳಗಿಟ್ಟಿರೋ ಈ ಡೈನೋಸರಸ್ ಇದು ಆ್ಯಕ್ಚುಲಿ ಹೊರಗಡೆ ಬಂದು ಗರ್ಜನೆ ಎಲ್ಲ ಮಾಡುತ್ತೆ. ಅಂದರೆ ಒಬ್ಬ ವ್ಯಕ್ತಿನೇ ಅದರೊಳಗೆ ಹೋಗಿ ಇನ್ಯಾಕ್ಟ್ ಮಾಡೋದೆಲ್ಲ ತೋರಿಸಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಅದರ ಅವಶೇಷಗಳನ್ನು ಇಟ್ಟಿದ್ದಾರೆ. ಅಂದರೆ ಬೋನ್. ಈ ಡೈನೋಸರ್ಸ್ಗಳೆಲ್ಲ 66 ಮಿಲಿಯನ್ ವರ್ಷಗಳ ಹಿಂದೆ ಜೀವಂತವಾಗಿದ್ವು ಈ ಭೂಮಿ ಮೇಲೆ. ಸೊ ಅದರದ ಅವಶೇಷಗಳನ್ನ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ.
ಇಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ಒಬ್ಬರು ಪೇರೆಂಟ್ಸು ಅವರ ಮೊಮ್ಮಗಳನ್ನು ಡೈನೋಸರ್ ಬಾಯಿ ಒಳಗೆ ಕೂರಿಸ್ತಾರೆ. ಅದು ಮೂಮೆಂಟ್ ಮಾಡುತ್ತೆ. ಡೈನೋಸರ್ ಬಾಯಲ್ಲಿ ಕೂರಿಸಿದಾಗ ಆ ಡೈನೋಸರ್ ಮೂವ್ ಆಗುತ್ತೆ, ಮೂಮೆಂಟ್ ಇರುತ್ತೆ. ಸೊ ಅದಕ್ಕೆ 150 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ನ ಕೊಡಬೇಕಾಗತ್ತೆ. ಸೊ ಸಣ್ಣ ಸಣ್ಣ ಮಕ್ಕಳಿದ್ದರೆ ಇದೊಂಥರ ಔಟಿಂಗ್ ಚೆನ್ನಾಗಿರುತ್ತೆ. ಈ ಮಾಲಲ್ಲಿ ಇದಷ್ಟೇ ಅಲ್ಲದೆ ಈ ಕೆಳಗಡೆ ಡೈನೋವರ್ಸ್ ಇದೆ, ಮೇಲ್ಗಡೆ ಟಾಪ್ ಫ್ಲೋರಿಗೆ ಹೋದರೆ ಅಲ್ಲಿ ಮಕ್ಕಳಿಗೆ ಪ್ಲೇ ಸ್ಟೇಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಪ್ಲೇ ಸ್ಟೇಷನಲ್ಲಿ ಅಡಲ್ಟ್ಸಿಗೆ ಸಪ್ರೇಟ್ ಗೇಮಿಂಗ್ ಅರೇನಾ ಇದೆ ಮತ್ತು ಮಕ್ಕಳಿಗೂ ಗೇಮಿಂಗ್ ಅರೇನಾ ಇದೆ. ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ. ಮೋರೋವರ್ ನಾವು ಮೆಟ್ರೋ ಕನೆಕ್ಟಿವಿಟಿ ಬಂದಿರೋದ್ರಿಂದ ನಾನು ತುಂಬ ದೂರದಿಂದ ಬಂದಿದ್ದು, ಈ ಡೈನೋಸರ್ ತೋರ್ಸಕ್ಕಂತಲೇ ಮಕ್ಕಳನ್ನ ಕರ್ಕೊಂಡು ಬಂದಿದ್ದು. ಫ್ರೆಂಡ್ಸ್, ನೀವೇನಾದರೂ ಒನ್ ಡೇ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮಕ್ಕಳ ಜೊತೆ ಅಂದರೆ ಇದೊಂದು ಸೂಟೇಬಲ್ ಪ್ಲೇಸ್. ಮಾರ್ನಿಂಗ್ ನೀವು ಅಲ್ಲಿ ಗೇಮಿಂಗ್ ಅರೇನಾ ಮೇಲ್ಗಡೆ ಫ್ಲೋರಲ್ಲಿದೆ, ಅಲ್ಲೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಹೋಗುವಾಗ ಈ ಡೈನೋ ವರ್ಸಲ್ಲಿ ಅಂದರೆ ಡೈನೋ ವರ್ಲ್ಡನ್ನು ನೋಡಿಕೊಂಡು ಹೋಗ್ಬೋದು. ಸೊ ಇಟ್ಸ್ ನೈಸ್ ಟು ಸ್ಪೆಂಡ್ ಸಮ್ ಟೈಮ್, ಕ್ವಾಲಿಟಿ ಟೈಮ್ ವಿತ್ ಅ ಫ್ಯಾಮಿಲಿ. ಮತ್ತು ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಹೇಳಿದಾಗೆ ಮಕ್ಕಳನ್ನ ಅಲ್ಲಿ ಕೂರಿಸ್ಕೊಂಡು ಮೂಮೆಂಟ್ ಮಾಡ್ತಾರಲ್ಲ ಅದಕ್ಕೆ 150 ರುಪೀಸ್ ಚಾರ್ಜಸ್ ಇದೆ ಫ್ರೆಂಡ್ಸ್. ಇಷ್ಟೇ ಅಲ್ಲ, ಅಲ್ಲಿ ಡೈನೋಸರಸ್ ರಿಲೇಟೆಡ್ ಪೇಂಟಿಂಗು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕು ಇಟ್ಟಿದ್ರು. ಸೊ ಇದು ಸೇಲ್ ಪರ್ಪಸ್ ಇಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಸೇಲ್ಸಿಗೆ ಬೇಕಾಗಿರೋ ಪೇಂಟು ಅಂದರೆ ಕಿಡ್ಸ್ ಅಟ್ರ್ಯಾಕ್ಷನ್ ಐಟಮ್ಸು ಇಟ್ಟಿದ್ದಾರೆ. ಆಮೇಲೆ ಅದಲ್ಲದೆ ಇಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟು, ಆಮೇಲೆ ಕ್ಲೇ ಮಾಡಲಿಂಗ್ದು ಅದರದ್ದೆಲ್ಲ ಕಲರಿಂಗ್ ಮಾಡ್ಬೋದು. ಸೊ ಕಲರಿಂಗ್ ಮಾಡಿ ನಾವು ಮನೆಗೆ ತೊಗೊಂಡು ಹೋಗ್ಬೋದು. ಈ ಮಾಲಲ್ಲಿ ನನಗೆ ಒಂದು ವಿಶೇಷ ಏನನ್ನಿಸ್ತು ಅಂದರೆ ಅಲ್ಲಲ್ಲೇ ಸೀಟ್ ಬೆಂಚಸ್ಗಳಿದೆ. ಸೊ ಇಲ್ಲಿ ನೋಡ್ಬೋದು, ಎಕ್ಸ್ಪೆಷಲಿ ಫಾರ್ ವರ್ಕಿಂಗ್ ಪೀಪಲ್ ಸ್ವಲ್ಪ ಟೈಮ್ ಇದೆ, ಆದರೆ ಫ್ಯಾಮಿಲಿ ದೇ ಕ್ಯಾನ್ ಸ್ಪೆಂಡ್ ಟೈಮ್, ಬಟ್ ಅವ್ರು ವರ್ಕ್ ಮಾಡೋ ಒಂದು ಸಿಚುವೇಶನ್ ಇರುತ್ತೆ. ಆವಾಗ ಅಲ್ಲೇ ಬಂದು ಕುತ್ಕೊಂಡು ಲ್ಯಾಪ್ಟಾಪ್ಗೆ ಚಾರ್ಜರ್ ಕನೆಕ್ಟಿವಿಟಿ ಇದೆ. ಸೊ ಅಲ್ಲಿ ಕುತ್ಕೊಂಡು ವರ್ಕ್ ಮಾಡ್ಬೋದು. ಸೊ ಅದಕ್ಕೆ ಪ್ಲಗ್ ಪಾಯಿಂಟ್ ಕನೆಕ್ಷನ್ಸ್ ಎಲ್ಲ ಇದೆ. ಆಮೇಲೆ ಟೇಬಲ್ ಕನೆಕ್ಷನ್ಸ್ ಎಲ್ಲ ಇದೆ, ಟೇಬಲ್ ಸೆಟಪ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದಲ್ಲದೆ ಎಲ್ಲ ಕಡೆಯೂ ಸ್ಟೋನ್ ಬೆಂಚಸ್ ಇದೆ. ಒಂಥರ ಡಿಫ್ರೆಂಟ್ ಇದರಲ್ಲಿ ಸ್ಟೋನ್ ಬೆಂಚ್ ಕನೆಕ್ಷನ್ಸನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ನಿಮಗೆ ಟಾಪ್ ಬ್ರ್ಯಾಂಡೆಡ್ ಕ್ಲೋತ್ಸ್ ಸ್ಟೋರ್ಸು, ಬ್ರ್ಯಾಂಡೆಡ್ ಐಟಮ್ಸು ಎಲ್ಲ A to Z ಯಾವುದೆಲ್ಲ ಬ್ರ್ಯಾಂಡ್ ಐಟಮ್ಸ್ ಇದೆ ಅದೆಲ್ಲ ಶಾಪ್ಗಳು ಇಲ್ಲೇ ಅವೈಲೇಬಲ್ ಇದೆ. ಫೇಮಸ್ ಬ್ರ್ಯಾಂಡ್ ಸ್ಟೋರ್ಸ್ ಎಲ್ಲ ಇದೆ. ಸೊ ನ್ಯೂ ಇಯರ್ ಇರೋದ್ರಿಂದ ನ್ಯೂ ಇಯರ್ ಆಫರ್ಗಳು ನಡೀತಾ ಇತ್ತು. ಆದರೆ ನಾವು ಮೇನ್ಲಿ ಶಾಪಿಂಗ್ ಅಂತ ಬಂದಿರಲಿಲ್ಲ. ಸೊ ನಾನು ಹಾಗಾಗಿ ಶಾಪಿಂಗ್ ಐಟಮ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿಲ್ಲ. ಸೊ ಬಟ್ ಯಾರಾದರೂ ಶಾಪಿಂಗ್ ಇಂಟೆನ್ಷನ್ ಇಟ್ಕೊಂಡು ಬಂದರೂ ಎಲ್ಲ ಥರ ಬ್ರ್ಯಾಂಡೆಡು ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಹಸುವಾಗುತ್ತೆ, ಏನಾದರೂ ತುಂಬ ಟೇಸ್ಟಿಯಾಗಿ ಡಿಫ್ರೆಂಟ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮೆನು ಬೇಕು ಅಂದರೆ ಅದಕ್ಕೆ ತಕ್ಕಂಥ ರೆಸ್ಟೋರೆಂಟ್ಗಳು ಇಲ್ಲಿದೆ. ಅದಲ್ಲದೆ ಮಕ್ಕಳಿಗೆ ಪಿಜ್ಜಾ, ಬರ್ಗರ್ ಆ ಥರ ಐಟಮ್ ಬೇಕು ಅಂದರೆ ಅದು ಇದೆ. ಅದಲ್ಲದೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಹ್ಯಾಮ್ಲೀಸ್ ಸ್ಟೋರ್ಸ್ ಇದೆ. ಅಂದರೆ ಅದು ಎಕ್ಸ್ಪೆಷಲಿ ಮಕ್ಕಳಿಗೆ ಬೇಕಾಗಿರೋ ಟಾಯ್ಸ್ಗಳೆಲ್ಲ ಅಲ್ಲಿ ಸಿಗುತ್ತೆ. ಸೊ ಮೇಲ್ಗಡೆ ಹ್ಯಾಮ್ಲಿ ಸ್ಟೋರ್ಸ್ ಇದೆ. ಸೊ ಬಟ್ ಲಿಟಲ್ ಎಕ್ಸ್ಪೆನ್ಸಿವ್ ಅನಿಸ್ತು. ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಅದು ಮೇಲಿನ ನಾನೇನು ತೋರಿಸಿದೆ ಅದು ಗೇಮಿಂಗ್ ಅರೇನಾ. ಎಲ್ಲ ಕಡೆಯೂ 50% ಸೇಲು, 70% ಸೇಲ್ ಆಫರ್ ಎಲ್ಲ ನಡೀತಾ ಇತ್ತು. ಸೊ ಎಲ್ಲ ಥರದ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಐಟಮ್ಸ್ಗಳು ಸಿಗುತ್ತೆ. ಅದಲ್ಲದೆ ಸ್ಪಾರ್ ಹೈಪರ್ ಮಾರ್ಕೆಟು ಇದೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಸ್ಪಾರ್ ಹೈಪರ್ ಮಾರ್ಕೆಟ್, ಸ್ಟಾರ್ಬಕ್ಸ್ ಇದೆ, ಮತ್ತು ಬಾರ್ಬಿಕ್ಯೂ ನೇಷನ್ ಇದೆ. ಸೊ ತುಂಬ ಚೆನ್ನಾಗಿ ಎಲ್ಲನೂ ಇಟ್ಟಿದ್ದಾರೆ. ಆಮೇಲೆ ಕೆಳಗಡೆ ಎಕ್ಸ್ಪೆಷಲಿ ಆ ಸೈಡು ಮೀನ್ಸ್ ಒಂದು ಸೈಡಲ್ಲಿ ಡೈನೋಸರ್ ಎಂಟ್ರೆನ್ಸ್ ಆದರೆ ಅಪೋಸಿಟ್ ಸೈಡಲ್ಲಿ ಅವ್ರೇನು ಮಾಡಿದ್ದಾರೆ ಅಂದರೆ ಸ್ಟೆಪ್ ವೈಸು ಸೀಟಿಂಗ್ ಅರೇಂಜ್ಮೆಂಟು ಮಾಡಿದ್ದಾರೆ. ಅದಲ್ಲದೆ ಒಂದು ಸ್ಪೆಷಲ್ ಏನು ಅನಿಸ್ತದೆ, ಇಲ್ಲಿ ನೋಡ್ಬೋದು ನೀವು ಆರ್ಟ್ ವರ್ಕ್, ನಾವು ಕೂತ್ಕೊಂಡ್ರೆ ನಮ್ಮ ಥರನೇ ಪಿಕ್ಚರು ಅವ್ರು ಬಿಡಿಸ್ತಾರೆ. ಅದಲ್ಲದೆ ಅಲ್ಲಿ ಆರ್ಟ್ ಕ್ಲಾಸನ್ನು ಹೇಳ್ಕೊಡ್ತಾರೆ. ಇಲ್ಲಿ ಡಿಫ್ರೆಂಟ್ ಆರ್ಟ್ ವರ್ಕು, ಆರ್ಟ್ ಫ್ರೇಮ್ ಮಾಡಿರೋದೆಲ್ಲ ಇತ್ತು. ಡಿಫ್ರೆಂಟ್ ಮಟೀರಿಯಲ್ ಯೂಸ್ ಮಾಡಿದ್ರು, ಆ್ಯಕ್ರಿಲಿಕ್ ಪೇಂಟ್ಸು, ಆಮೇಲೆ ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ದಾರೆ, ಗ್ಲಾಸ್ ವರ್ಕ್ ಎಲ್ಲ ಮಾಡಿದ್ದಾರೆ.
ಪ್ರತಿಯೊಂದು ಅದಕ್ಕೆ ತಕ್ಕ ವರ್ಕ್ ಅಲ್ಲಿ ಮಾಡಿರೋದ್ರಿಂದ ಅದಕ್ಕೆ ತಕ್ಕಂಥ ಪ್ರೈಸ್ಗಳಿತ್ತು. ಸೊ ನಮಗೆ ಅದು ಸಿಂಪಲ್ ಅನಿಸ್ಬೋದು, ಬಟ್ ಆ ವರ್ಕಿಗೆ ಅಷ್ಟೇ ಅಮೌಂಟ್ ಇತ್ತು. ಸೊ ಅದು ತುಂಬ ಚೆನ್ನಾಗಿತ್ತು. ಇಲ್ಲೊಂದು ಪಂಜಾಬ್ ಗ್ರಿಲ್ ಅಂತ ಹೋಟೆಲ್ ಇದೆ. ಸೊ ಹಸುವಾಯಿತು ಅಂದರೆ ಅಲ್ಲಿ ತಿನ್ಕೊಂಡು ಬರ್ಬೋದು. ಹಾಗೆ ಕೆಳಗಡೆ ಬಂದರೆ ನಾನು ಹೇಳಿದ್ನಲ್ಲ, ಸ್ಪಾರ್ ಹೈಪರ್ ಮಾರ್ಕೆಟ್ ಇದೆ, ಹೌಸ್ ಆಫ್ ಕ್ಯಾಂಡೀಸ್ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಒಂದಿನ ಯು ಕ್ಯಾನ್ ಸ್ಪೆಂಡ್ ಟೈಮ್ ಓವರ್ ದೇರ್ ವಿತ್ ಯೋರ್ ಫ್ಯಾಮಿಲಿ, ಎಸ್ಪೆಷಲಿ ವಿತ್ ದ ಚಿಲ್ಡ್ರನ್. ಸೊ ಕ್ರಿಸ್ಮಸ್ ವೈಬ್ಸನ್ನು ಅವ್ರು ಕೊಟ್ಟಿದ್ದಾರೆ. ಕ್ರಿಸ್ಮಸ್ ಜಸ್ಟ್ ಮುಗೀತಲ್ವ, ಸೊ ಕ್ರಿಸ್ಮಸ್ ವೈಬ್ಸನ್ನು ಕೊಟ್ಟಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಸೊ ಒನ್ ಟೈಮ್ ಹೋಗಿ ಬರ್ಬೋದು. ನೀವಿಲ್ಲಿ ನೋಡ್ಬೋದು ಅಪೋಸಿಟ್ ಸೈಡಲ್ಲಿ, ಇಲ್ಲಿ ನೋಡಿ ಫುಲ್ಲು ಸ್ಟೆಪ್ಸ್ ಇದೆ. ಎಲ್ಲ ಅಲ್ಲಲ್ಲೇ ಕೂತ್ಕೊಂಡಿದ್ದಾರೆ, ಮಾತಾಡ್ಬೋದು, ಚಿಟ್ ಚಾಟ್ ಮಾಡ್ಬೋದು. ಅಲ್ಲಿ ನೀವು ನೋಡ್ತಿರೋ ಗ್ರೀನ್ ಕಲರ್ ಡೆಸ್ಕ್ ಇದೆಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ, ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ಬೋದು. ನಾನು ಮನೆಯಿಂದ ಪಾಪುಗಂತ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದೆ. ಸೊ ಪಾಪುಗೆ ಅಂತ ಅಲ್ಲೇ ತಿನ್ನಿಸ್ಬಿಟ್ಟು ವಿ ಸ್ಪೆಂಡ್ ಸಮ್ ಕ್ವಾಲಿಟಿ ಆಫ್ ಟೈಮ್. ಈ ಸ್ಟೆಪ್ಸ್ ಏನಿದೆಲ್ಲ ಅದರ ಎದುರುಗಡೆ ಒಂದು ದೊಡ್ಡ LCD ಡಿಸ್ಪ್ಲೇ ಇದೆ. ಸೊ ಅಲ್ಲಿದು ಏನು ಸ್ಪೆಷಲ್ ಆಗ್ತಿದೆ ಅದನ್ನು ನಾವು ಆ ಡಿಸ್ಪ್ಲೇಲಿ ನೋಡ್ಬೋದು. ಸೊ ಹಾಗೆ ಒನ್ ಡೇ ಈ ವಿಂಟರ್ ಬ್ರೇಕಲ್ಲಿ ಎಲ್ಲೂ ಹೆಚ್ಚು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ದಿಸ್ ವಿಂಟರ್ ತುಂಬಾ ಚಳಿ ಇರೋದ್ರಿಂದ ನಾವು ಸಿಕ್ಕಾಗಿದ್ವಿ. ಬಟ್ ಇದೊಂದು ಮೆಮೊರೇಬಲ್ ಡೇ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.